फायनान्स कंपन्यांच्या छळाला कंटाळून अलगवाडी येथील शेतकऱ्यांनी आत्महत्या केली आहे। रायबाग तालुक्यातील अलगवाडी येथील शेतकरी शिवणप्पा रावजप्पा धर्मट्टी वय 66 यांनी विष प्राशन करून आत्महत्या केली आहे। IDFC बँक, अपेक्स फायनान्स रबकवी आणि व्हेडिटर फायनान्स चिकोडी यांच्या कर्जवसुलीच्या तगाद्याला कंटाळून त्यांनी हे टोकाचं पाऊल उचललं। शिवणप्पा यांनी विषारी औषध प्राशन केल्यानंतर त्यांना तातडीने रायबाग शासकीय रुग्णालयात दाखल करण्यात आलं, मात्र उपचारादरम्यान त्यांचा मृत्यू झाला। त्यांच्या पत्नी शारवा या गेल्या 3 वर्षांपासून मिरज महात्मा गांधी कॅन्सर रुग्णालयात दरमहा उपचार घेत आहेत। त्यांच्या वैद्यकीय खर्चासाठी घेतलेले कर्ज फेडू न शकल्यामुळे शिवणप्पा यांनी आत्महत्या केल्याचं समजतं। त्यांच्या पश्चात पत्नी, 2 मुलगे आणि 1 मुलगी आहे। त्यांच्या मृत्यूनंतर कुटुंबियांवर दुःखाचा डोंगर कोसळला असून गावातून हळहळ व्यक्त होत आहे। ಸರ್ಕಾರನ ಆದೇಶ ಮಾಡಿರ್ಬಿ ಫೈನಾನ್ಸ್ ಕಂಪನಿದಿಂದ ಸಾಕಷ್ಟು ರೈತರಿಗೆ ಕಿರುಕುಳ ಆಗತೈತಿ, ರೈತರು ಆತ್ಮಹತ್ಯೆ ಮಾಡ್ಕೊತಾರೋ। ಇವತ್ತು ಏನಾಗತೈತಿ ಅಂದ್ರೆ ರೈತರ ಗಣಸರು ಹಿಂದೆ ಸಾಲಗಾರ ಇದ್ದು, ಈಗ ಹೆಣ್ಮಕ್ಳು ಸಾಲಗಾರ ಆಗಿದ್ದಾರೆ। ಈಗ ಏನಾಗಬೇಕಾಗಿತ್ತು ಅಂದ್ರೆ ಫೈನಾನ್ಸ್ ಕಂಪ್ನಿಗಳಿಗೆ ಬೀಗ ಹಾಕಬೇಕು। ಈ ರೀತಿ ರೈತರು ಆತ್ಮಹತ್ಯೆ ಮಾಡ್ಕೊತಾರೆ ಅಂದ್ರೆ ಈಗ ಫೈನಾನ್ಸ್ದವ್ರನ್ನ ಈ ಆ ರೀತಿ ಒಂದು ಕಾನೂನು ಹೊರಡಿಸಿ ಅವ್ರನ್ನೆಲ್ಲ ಬೀಗ ಹಾಕೋ ವ್ಯವಸ್ಥಿತ ಆಡಳಿತಗಳನ್ನ ಕರ್ನಾಟಕ ಸರ್ಕಾರ ಆದೇಶ ಮಾಡಬೇಕು। ಈ ಮುಂದೆ ಘಟನೆ ಇಂಥವ್ರ ರೈತರಿಗೆ ಆತ್ಮಹತ್ಯೆ ಆಗಬಾರ್ದು ಅಂತೇಳಿ ಎಚ್ಚರಿಕೆ ಹೇಳಕ್ಕೆ ನಾವು ಇಷ್ಟಪಡ್ತೇವೆ। ಗುರುನಾಥ್ ಹೆಗಡೆ, ಜಿಲ್ಲಾ ಸಂಚಾಲಕ। ಏನಾಗೈತ್ರಿ, ಈಗ ಈ ಫೈನಾನ್ಸ್ದವ್ರ ಈಗಾಗಲೇ ಸರ್ಕಾರ ಆದೇಶ ಮಾಡೈತಿ, ಏನು ಮಾಡೈತಪ್ಪ ಅಂತಂದ್ರೆ ಸುಗ್ರೀವಾಜ್ಞೆ ಮುಖಾಂತರ ಈ ಫೈನಾನ್ಸ್ದವ್ರ, ಮೈಕ್ರೋ ಫೈನಾನ್ಸ್ದವ್ರ ಯಾವುದೇ ರೈತರಾಗಲಿ ಜನಸಾಮಾನ್ಯರಾಗಲಿ ಇದು ಅವ್ರ ಕಂತು ಕಟ್ಟಲಿಲ್ಲ ಅಂದ್ರೆ, ಸಾಲ ತೊಗೊಲಿ ಅಂದ್ರೆ ಅವ್ರಿಗೆ ಕಿರುಕುಳ ಕೊಡಬಾರ್ದು ಅಂತ ಹೇಳ್ಯಾರ। ಅದು ಈಗೇನಾಗೈತಿ, ಫೈನಾನ್ಸ್ ಕಂಪ್ನಿಯವರಾಗಲಿ ಅವ್ರ ಫೋನ್ ಮುಖಾಂತರ ಅಥವಾ ಮನೆ ಮುಂದೆ ಬಂದು ಗಾಡಿ ನಿಂತು ಅವ್ರಿಗೆ ಕೇಳೋದು ಮಾಡ್ತಾರೆ। ಹಾಗಾಗಿ ಕೆಲವೊಂದು ರೈತರು ಏನಾದ್ರು ಹಂಚಿಕೆಯಿಂದ ಏನಪ್ಪ ನಮ್ಮ ಮಾನ ಹೋಗ್ತೈತಿ, ಮರ್ಯಾದೆ ಹೋಗ್ತೈತಿ ಅಂತ ಹೇಳಿ ಏಕದಮ್ಮನ ಈ ರೀತಿ ಈಗ ಅರಗುಡಿ ಒಳಗೆ ಶಿವನಪ್ಪ ರಾವಜಪ್ಪ ಧರ್ಮಟ್ಟಿ ಅವ್ರು ಹಂಗೆ ವಿಷ ಕೊಡೋದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಆ ಒಂದು ಹಾದಿ ಹಿಡ್ದಾರ। ಅದಕ್ಕೆ ಇನ್ನು ಮುಂದಾದರೂ ಸರ್ಕಾರ, ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಎಚ್ಚೆತ್ತುಕೊಂಡ ಇಂಥ ಘಟನೆಗಳು ಮುಂದೆ ಜರಗಬಾರ್ದು ಅಂತ ಹೇಳಿ ಅವರ ಈ ಫೈನಾನ್ಸ್ ಕಂಪ್ನಿಗಳ ಮೇಲೆ ಒಂದು ಕಾಯ್ದೆ ಮಾಡಬೇಕು, ಕಾಯ್ದೆ ಪಾಸ್ ಮಾಡಬೇಕು, ಈ ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ಬೇಕಂತೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ। ಮಾಡಿಲ್ಲ ಆದರೂ ಸಹಿತ ಯಾವುದೇ ಬ್ಯಾಂಕಿನವರಾಗಲಿ ಯಾವುದೇ ಫೈನಾನ್ಸ್ ಕಂಪನಿ ಯಾವುದೋ ಒಂದು ರೂಲ್ಸ್ ಫಾಲೋ ಮಾಡಂಗಿಲ್ಲ ರೀ। ಸಂಜೆ ಟೈಮ್ ಆಗ್ತಂದ್ರೆ ಮನೆ ಮುಂದೆ ಬರ್ತಾರೋ, ಗಾಡಿ ಹಚ್ಕೊಂಡು ನಿಲ್ತಾರೋ, ಸಿಕ್ಕಾಪಟ್ಟಿ ಮಾತಾಡೋದು, ಕೆಟ್ಟ ಬೇಗ ಬೇಯ್ದು, ಹಿಂಗಾಗಿ ಅವರಿಗೆ ಮಾನಸಿಕ ಹಿಂಸೆ ಆಕೈತಿ, ಮರ್ಯಾದೆ ಹೋಗತ್ತೆ ಅಂತೇಳಿ ಈ ರೀತಿ ಅಂತ ಹಾದಿ ಹಿಡ್ದಾರ, ಆತ್ಮಹತ್ಯೆ ಮಾಡ್ಕೊಂಡು ಹಾದಿ ಹಿಡ್ದಾರ ನಾವು। ಅದಕ್ಕಾಗಿ ಅವ್ರ ಮೇಲೆ ಇದಕ್ಕಿಂತ ಹೆಚ್ಚಿನ ಆದೇಶಗಳನ್ನು ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಈ ಮುಖಾಂತರ ನಾವು ಕೇಳ್ಕೊತೀವಿ। ಸುರೇಶ್ ಪಾಟೀಲ್, ತಾಲೂಕು। या घटनेची नोंद हारुगेरी पोलीस ठाण्यात करण्यात आली आहे। उदय होसमणी, KMM मराठी, चिकोडी।